ಹಾಗಾಗಿ ಇವತ್ತು ವ್ಲಾಗ್ನ ಅಂಗಡಿಯಿಂದ ಶುರು ಮಾಡಾಗೈತಿ. ಅದ ನೋಡಿ ಇದೊಂದು ಮೊಬೈಲ್ ಏನೋ ತೊಗೊಂಬರ್ಬೇಕಂತ ಫುಲ್ ನಿಲ್ಲ 4 ಸಲ ಮಾಡಿಸಿದ್ರು ಫುಲ್ ನಿಲ್ಲ. ಕನ್ನಡಿಗ ಕನ್ನಡದ ಕಾವಲಿಗ. ಹಾಗಾಗಿ ಇವತ್ತು ವ್ಲಾಗ್ನ ಅಂಗಡಿಯಿಂದ ಶುರು ಮಾಡಾಗೈತಿ. ಯಾಕಂತಂದ್ರೆ ಎದ್ದವನ ನಾಷ್ಟ ಮಾಡಿಲ್ಲ, ಚಾ ಕುಡಿದು ಮಮ್ಮಿನ ಕರ್ಕೊಂಡು ಅಂಗಡಿಗೆ ಬಿಡಕ್ಕೆ ಬಂದೆ. ಬಿಟ್ಟು ಹೋಗೋಣ ಅಂತಂದ್ರೆ ಮಳೆ ಬರಾಕಂತೈತಿ ನೋಡ್ರಿ. ಕುಂತಾರ ಮುಖ ತೋರಿಸ್ಬಾರ್ದು. ನಂಗೆ ತುಂಬಾ ಬೇಜಾರಾಗ್ತಿದೆ, ಸೀರಿಯಸ್ ಆಗಿ ನನ್ಗೆ ಬೇಜಾರಾಗ್ತಿದೆ. ನನ್ ಪಾಡಿಗೆ ನಾನು ಇದೀನಿ ಅಂದ್ಮೇಲೆ ತಂಪಾಡಿಗೆ ನೀವು ಇರಿ. ಮುಖ ತೋರಿಸ್ಬಾರ್ದಂತ್ರಿ. ನಿನ್ನೆ ವ್ಲಾಗ್ ನೋಡಿ ಮುಖ ತೋರಿಸ್ಬಾರ್ದು, ಹಂಗೆ ಹಿಂಗೆ ಅಲ್ಲ ರೀ. ನೋಡ್ರಿ ಇವತ್ತು ಹೆಂಗೆ ನಗ್ತಾರ ನೋಡ್ರಿ ಹಂಗೆ ಮುಖ ತೋರಿಸ್ಬೇಡ ಅಂದ ಏನೇ ತೋರಿಸ್ಬೇಡ ಗಿರಜ. ಬಾಲಿವುಡ್ ಹೀರೋಯಿನ್ಸ್ ಅಂತೆ ಬ್ಯೂಟಿಲೇ ಬೆಸ್ಟ್, ಬಾಲಿವುಡ್ ಹೀರೋಯಿನ್ಸ್ ಅಂತೆ ಬ್ಯೂಟಿಲೇ ಬೆಸ್ಟ್. ನಿನ್ನ ಮುಂದೆ ನಿಂತ್ರೆ ಅವರು ಜೂನಿಯರ್ ಆರ್ಟಿಸ್ಟು. ಯಾಕೋ ನೋಡ್ರಿ ಇಷ್ಟ ಅಂದ ಎಷ್ಟು ಚಂದ ಅದಾರ. ಇವ್ರು ಇದ್ರೆ ಇದು ವ್ಯೂಸ್ ಬರ್ತಾವಂತ ನಾ ಮಾಡಿದ್ರೆ ಇವರು ಒಲ್ಲೆ ಅಂತಾರ. ಬ್ಯಾಡಾಗಿ ಇನ್ಮೇಲಿಂದ್ರೆ ಬ್ಯಾಡ್ ಇವ್ರಿ, ಇವ್ರು ಬ್ಯಾಡ್ರಿ ಇನ್ಮೇಲಿಂದ್ರೆ ವ್ಲಾಗ್ನಾಗ. 2000 years later. ಸ್ವಲ್ಪ ಮುಂದೋಡ್ ಹೊಂಟೇನ್ರಿ. ಇವಂದು ಇಲ್ಲ ನೋಡಿ, ಇವಂದು ಮೊಬೈಲ್ ಏನೋ ತೊಗೊಂಬರ್ಬೇಕಂತ ಅದಕ್ಕೆ ಮುಂದೋಡಕ್ಕೆ ಹೊಂಟೀವಿ. ಹಂಗೆ ನಮ್ಮ ತಂಗಿನೂ ಕರ್ಕೊಂಬರೋದಿತ್ತು. ಅವ್ನು ಮುಂದೋಡಕ್ಕೆ ಬಿಟ್ಟು ನಮ್ಮ ತಂಗಿನ ಕರ್ಕೊಂಬರ್ರಿ. ಲೇಟ್ ಆಗಿದ್ದಕ್ಕೆ ನಾಷ್ಟ ಮತ್ತು ಊಟ ಎರಡು ಎಷ್ಟಾಗೈತಿ, 1:15 ನೋಡ್ರಿ. ತಿನ್ನಕ್ಕೆ ದಾಲ್ ಪಲ್ಯ ಮಾಡಿದ್ರಿ ರೀ, ನಂಗೆ ಇಷ್ಟ ಆಗಲಿಲ್ಲ. ಸೊ ನಾನು ಒಂಥರ ಇದು ವೆಜ್ ಏನಂತಾರಲ್ರಿಪ್ಪ, ವೆಜ್ ಬಾಯ್ ಬರೋದು ವೆಜ್ ರೋಲ್. ಈಗಂತ ವೆಜ್ ರೋಲ್ ಜೊತೆ ಮಾಡ್ಕೊಂಡು ತಿನ್ನತ್ತೆ. ಇಂಗ್ರೀಡಿಯೆಂಟ್ಸ್ ಎಲ್ಲ ಹೇಳ್ಬೋದಾ, ಬಟ್ ಬೇಡ, ಎಲ್ಲರಿಗೂ ಗೊತ್ತಿರೋದು. ಟ್ರೈ ಮಾಡಿರಿ. ಆ್ಯಕ್ಚುಲಿ ಶೇಜ್ವಾನ್ ಚಟ್ನಿ ಅನ್ನೋದು ಇರಬೇಕಿತ್ತದ. ಸೊ ಅದಿಲ್ಲದ ಕಾರಣ ಹಿಂಗೆ ನಾರ್ಮಲ್ ಮಾಡ್ಕೊಂಡು ತಿನ್ಬೋದು. ಅಡ್ಜಸ್ಟ್ करना चाहिए ना, सब कुछ ಅಡ್ಜಸ್ಟ್ करने से होगा. ಈಗ ಮತ್ತೇನ ಖಾರ ತಿಂಡಿ ಹಾಕ್ಬೇಕು. ಫೋನ್ ಎಲ್ಲಿ ಇಡಾಕ ಬರಂಗಿಲ್ಲಪ್ಪ. ಓಹೋ ಇದಿಪ್ಪ, ಭಾಳ ಘಾಟ್ ಐತಿ. ಟೇಸ್ಟ್ ಮಾತ್ರ ಕ್ರೇಜಿ. ಹಾಂ ಒಬ್ಬೆ ಕಲ್ದು ನೋಡಿ ಅದ್ರೊಳಗ ನಾನು ಬೇಕಂದು ಮಾಡ್ಕೊಡ್ತೀನಿ. ನಾವು ಒಲ್ಲೆ ನಂಗೆ ಇಷ್ಟ ಆಗಲ್ಲ, ಈರುಳ್ಳಿ ಹಾಕಿಲ್ಲ ನಂಗೆ ಇಷ್ಟ ಆಗಲ್ಲ. ಈರುಳ್ಳಿ ಹಾಕಿ ಹೇಳ, ನಾ ಹಾಕಿನ ಮಾಡಿ. ಸರಿ ಹೆಂಗೈತೆ ಟೇಸ್ಟ್? Emotional damage. ನೋಡ್ರಿ ಎಷ್ಟು ಚಲೋ ಆಗೈತಿ. ಇನ್ನೊಂದು ಮಾಡ್ಕೊಬೋದು, ಬಟ್ ಬೇಡ ಸಾಕು. 2-3 ತಿಂದು ಚಲೋ ಆಗೈತಿ. ಎಲ್ಲ ಥರದ ಅಡುಗೆನೂ ಮಾಡೋಕೆ ಕಲಿಬೇಕ್ರಿ. ಮುಂದೆ ಭಾಳ ಗೊತ್ತಾಕೈತೆ. ಯಾಕಂತಂದ್ರೆ ಗೊತ್ತಾಕತ್ತಲ್ಲ. ಈಗ ಕಲೀಲ್ಲ ಅಂತಂದ್ರೆ ಮುಂದೆ ಬಾಪಾಜಿ ಆಗೈತ್ರಿ. ಮುಂದೆ ಜಾಬ್ ಹೋದಾಗತ್ತ, ಮದುವೆ ಆದಾಗ ಹೆಂಡತಿ ಆರಾಮಿಲ್ದಾಗ ಭಾಳ ಹೊಸಾಕೈತಿ. ಇಷ್ಟ ಅಲ್ಲ, ನಾನು ಇನ್ನೂ ಭಾಳ ಮಾಡ್ತೀನಿ. ಎಲ್ಲ ಬ್ಲಾಗ್ ಡೈಲಿ ಬ್ಲಾಗ್ನಾಗ ಫ್ರೀ ಇದ್ದಾಗ ಮಾಡಿ ತೋರಿಸ್ತಿರ್ತಾನೆ. ನಮ್ಮ ಮಮ್ಮಿನ ಬಿಡಾಕೆ ಅಂಗಡಿಗೆ ಹೊಂಟಿದ್ದೆ. ಬಟ್ ನನ್ನ ಗಾಡಿ ಬೆಳಗ್ಗಿಂದ 4 ಸಲ ಕೈ ಕೊಟ್ಟೈತೆ ನೋಡಿ. ಫುಲ್ ನಿಲ್ಲ. 4 ಸಲ ಮಾಡಿಸಿದ್ರು ಫುಲ್ ನಿಲ್ಲ. ವಾಲ್ ಲೂಸ್ ಐತಿ ಅಂತಂದು ವಾಲ್ ಟೈಟ್ ಮಾಡಿದೆ ಒಂದು ಸಲ. ಏನಾಗೈತೆ ಅಂದ್ರೆ ಗೊತ್ತಾಗತ್ತಿಲ್ಲ. ಇದು ಕಾಡಾಗ
ಆಲ್ಮೋಸ್ಟ್ ಒಂದು 2 ವೀಕ್ಸ್ ಆಯ್ತು. ಪಂಚರ್ ಆಗೈತಿ ಗಾಡಿ. ಅಲ್ಲಿ ಐತಲ್ಲ. ಹಾಂ, ಇದು ಚಿಲ್ಕ ಚಾವಿ ಹಾಕ. ಸೊ ಇದು ನೋಡ್ರಿ, ಇದು ನಮ್ಮ ತಮ್ಮನ ಗಾಡಿ ಇದ್ದಿದ್ದಕ್ಕೆ ಈಗ ಹೆಂಗೋ ಹೋಗ್ಬೋದು. ನೋಡಿದ್ರೆ ಮತ್ತೆ ಬ್ಲಾಗ್ ನೋಡ್ತೀವಿ ಮಗ, ನೀವು ಬ್ಲಾಗ್ ನೋಡಿ ಗಾಡಿ ತೊಗೊಂಡ್ರಿ ನೋಡಲ್ಲಿ ಗಾಡಿ ಪಂಚರ್ ಆಗಿದ್ದಕ್ಕೆ ನೀನು ಗಾಡಿ ತೊಗೊಳತ್ತಿ. ಮತ್ತು ಮಮ್ಮಿನ ಬಿಟ್ಟು ಬರೋದು ಅಷ್ಟೇ ಕೆಲಸ, ಮತ್ತೇನು. ಈ ಗಾಡಿದು ಡಾಕ್ಯುಮೆಂಟ್ಸ್ ಇಲ್ಲದಕ್ಕೆ ಕರ್ದ ತೊಗೊಂಡು ಹಾಕಿ ಹೆದ್ರದ್ರಿ. ಇಲ್ಲ ಅಂತಂದ್ರೆ ಗಾಡಿ ಎಲ್ಲ ಆಲೋಕೆ ಇಟ್ಟಿದೆ. ಆಲೋಕೆ 2,000 years later. ನೋಡ್ರಿ, ಈಗ ಹಾಕೊಂಡು ತೊಗೊಂಬಂದೇನಿ ರಿಪೇರಿ ಮಾಡ್ಸೋಕೆ. ಚಾ ಪೂರ್ತಿ ಕುಡ್ದೆ, ಬಿಸ್ಕಿಟ್ ತಿಂದೆ, ಎದ್ದು ತೆಗೆದಿಟ್ಟು ಆಕಿನ ಟ್ಯೂಷನ್ ಬಿಡ್ಬೇಕಂತ. ಸೊ ಟ್ಯೂಷನ್ ಬಿಟ್ಟು ಬಂದು ಮುಚ್ಚಿಡ್ಬೇಕಲ್ರಿ ಬಿಸ್ಕಿಟ್ನ. ಇಲ್ಲ ಅಂದ್ರೆ ನಮ್ಮ ಕೆಂಪಿ ಕದ್ದು ಬಿಡ್ತಾವೆ, ಅಷ್ಟು ಕದೀತಾವೆ, ಒಂದೇ ಆಡಲ್ಲ. ಇಂಥ ಬಿಸ್ಕಿಟು ಚಪಾತಿ ಇಂಥದ್ರ ಬಗ್ಗೆ ಭಾಳ ಇದು ಇದಾಳ್ರಿ. ಚಾವಿ ಗಾಡಿ ಚಾವಿ ಬಾ ನೋಡ್ರಿ, ಟ್ಯೂಷನ್ ಬಿಡ್ಬೇಕಂತ. ಅಲ್ಲೇ ರೀ ವಾ ವಂಡರ್ಫುಲ್. ನನ್ನ ತಂಗಿ ದೀಪಾ ಚಾಳು ಹೊಡಿ ಬರ್ತಾಳಂತೇನೆ. 1 ಮಿನಿಟ ಬಿಟ್ಟು ಮಮ್ಮಿನ ಹಾಕ್ಕೊಂಡು ಬಂದ್ರೆ ಮುಗೀತು ನನ್ನ ಕೆಲಸ. ಹುಳಿ ಇದ್ದಿದ್ದಕ್ಕೆ ಕೂದಲಾಗಲ್ಲ ಬೈಕ್ ಚಾವಿ ಎಲ್ಲೇ ಬಿಟ್ಟು ಹೋಗಿ ನೋಡ್ರಿ. ಹಾಂ ತಂದೆ, ಇದನ್ನು ಛತ್ರೂ ನಾನು ತೊಗೊಂಡೋಗಿ ನೋಡ್ರಿ. ಎಂಥ ಜನ ರೀ, ತಮ್ಮ ಕೆಲಸ ತಾವು ಮಾಡ್ಕೊಳಕ್ಕಾಗಲ್ಲ, ನಮಗೆ ಕೇಳ್ತ ಎಲ್ಲ ರೆಡಿ ಮಾಡಿಸ್ಕೊಂಬಂದಿದ್ದಾಗೈತಿ. 2,000 years later. ನೋಡ್ರಿ ಮಳೆ ನೋಡ್ರಿ, ಅಲ್ಲಿ ನೋಡ್ರಿ ಮಳೆ ಗೊತ್ತಾಗತ್ತೆ. ಸರಿ ಗಾಡಿ ಬರಲಿ. ಮಳೆ ಥಂಡಿ ಕೈ ಎಲ್ಲ ಶೇಕ್ ಆಗತ್ತವ. ನೀ ಜೋರು ಐತೆ ಮಳೆ, ದೊಡ್ಡ ದೊಡ್ಡ ಹನಿ ಕಾಣತಿರ್ಬೇಕು ನಿಮಗೆ ಗಾಡಿ ಲೈಟ್ಸ್ದಾಗ. ನೋಡ್ರಿ ಇದು ಮಳೆ ನೋಡ್ರಿ, ಯಾಕ ಮಳೆ ನೋಡ್ರಿ. ಅರ್ಗಿ ಎಲ್ಲ ಹೋಗಿದೆ ಇದು ವಾಚ್ನಾಗೆಲ್ಲ ಹಿಂಗೆ ನೋಡ್ರಿ ಮಳೆ ನೋಡ್ರಿ. ಐ ಹೋಪ್ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗೈತೆ ಅನ್ಕೊತೀನಿ. ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದು ಮರಿಬೇಡ್ರಿ. ಹೊಸ್ದಾಗೇನೋ ಸ್ಟಾರ್ಟ್ ಮಾಡೀನಿ, ಸಪೋರ್ಟ್ ಮಾಡಿ.